ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಗಿಡಗಳಿಗೆ ಒಳ್ಳೆ ರಸಗೊಬ್ಬರ ಅಂತಲೂ ಹೇಳ್ಬೋದು ಅಂಥದ್ದೊಂದು ಲಿಕ್ವಿಡ್ ತಯಾರು ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಮಾಡಿ ಗಿಡಗಳಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಒಂದು ಬೌಲು ಕರಿ ಇದ್ಲು ತಗೊಂಡಿದ್ದೀನಿ. ಪ್ಲಾಸ್ಟಿಕ್ ನಾವು ಪಾರ್ಸಲ್ ಬಾಕ್ಸ್ ಬರುತ್ತಲ್ಲ, ತಿಂಡಿ ಏನನ್ನ ತಂದಿರ್ತೀವಿ ನೋಡಿ, ಆ ಥರ ಬಾಕ್ಸಲ್ಲಿ ಒಂದು ಬಾಕ್ಸ್ ತಗೊಂಡಿದ್ದೀನಿ, ಒಂದು ಡಬ್ಬಿ. ಇದು ಸ್ವಲ್ಪ ಬೂದಿ ಇತ್ತು, ಬೂದಿ ಒಂದು ಮರ ತಗೋಬೇಕು. ಸ್ವಲ್ಪ ಇರೋದಕ್ಕೆ ಅದರಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಬೂದಿ ತಗೊಂಡಿದ್ದೀನಿ, ಸಗಣಿ ಸ್ವಲ್ಪ ತಗೊಂಡಿದ್ದೀನಿ. ಸಗಣಿ ಎಷ್ಟು ಅಂದರೆ ಒಂದು ಅದೇ ಈ ಬಾಕ್ಸ್ ಇದೆಯಲ್ಲ, ಇದ್ರ ತುಂಬ ಸಗಣಿ ಹಾಕಿದ್ರೆ ಸಾಕು ಫ್ರೆಂಡ್ಸ್. ನೋಡಿ, ನಾವು ಒಂದು ಬಕೆಟು ನೀರು ತಗೊಂಡಿದ್ದೀನಿ. ಇಡ್ಲಿ ಇರುತ್ತಲ್ಲ, ಇಡ್ಲನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ಬೂದಿನೂ ಇಡ್ಲು ಎರಡು ಒಂದು ಮರ ತಗೋಬೇಕು. ಜಾಸ್ತಿ ನುಣ್ಣಗೇನು ಬೇಕಾಗಿಲ್ಲ, ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಒಂದು ಮರ ತಗೊಳ್ಳಿ, ಎರಡು ಮಿಕ್ಸ್ ಮಾಡಿಕೊಂಡು ಸಗಣಿ ಇದ್ರ ತುಂಬ, ಈ ಬಟ್ಲು ತುಂಬ ಸಗಣಿ ಹಾಕ್ಕೋಬೇಕು. ನೋಡಿ, ನೀರಲ್ಲಿ ಸಗಣಿ ಹಾಕಿದ್ದೀನಿ. ಮತ್ತು ಇದು ಬೂದಿಯನ್ನು ಇಡ್ಲು ಇರುತ್ತಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋದು. ಚೆನ್ನಾಗಿ ಸ್ವಲ್ಪ ಒಂದು ಉಂಡೆ ಬೆಲ್ಲ ಹಾಕ್ಕೋಬೇಕು. ಇಷ್ಟಪ್ಪ ಉಂಡೆ ಬೆಲ್ಲ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಈ ಥರ ಆದಾಗ ಒಂದು ದಿವಸ ಇಡೀ ಸಾಕು. ಒಂದು ದಿವಸ ಆದಮೇಲೆ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಇಡ್ಲಿ ಇರುತ್ತಲ್ಲ, ಇಡ್ಲು ಬೂದಿ ಎಲ್ಲ ಗಿಡಗಳಿಗೆ ಒಳ್ಳೆ ಗೊಬ್ಬರ. ಇಡ್ಲಿನಲ್ಲಿ ತೇವಾಂಶ ಹಿಡಿದಿಟ್ಕೊಂಡಿರುತ್ತೆ, ಹಾಗಾಗಿ ಚೆನ್ನಾಗಿ ಬರುತ್ತೆ ಗಿಡಗಳು. ಸ್ವಲ್ಪ ಸ್ವಲ್ಪ ಹಾಕಿ. ಈ ಇಡ್ಲಿನಲ್ಲೇ ಒಳ್ಳೆ ಕೆಲಸ ಮಾಡುತ್ತೆ ಗಿಡಗಳಿಗೆ. ಒಂದು ದಿವಸ ಇಟ್ಟರೆ ಸಾಕು ಫ್ರೆಂಡ್ಸ್. ಗಿಡಗಳಿಗೆ ಎಲ್ಲ ಹಾಕ್ಬೋದು ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.